ಜಾಕ್ಸನ್ ಇಡೀ ವಿಶ್ವದಾದ್ಯಂತ ಮೈಕಲ್ ಜಾಕ್ಸನ್ ಅಂದ್ರೆ ಗಾಡ್ ಆಫ್ ಡಾನ್ಸ್ ಅಂತಾರೆ. ಆದ್ರೆ ಭಾರತಕ್ಕೆ ಬಂದ್ರೆ ಗಾಡ್ ಆಫ್ ಡಾನ್ಸ್ ಯಾರು ಅಂದ್ರೆ ಅದು ದಿ ಪ್ರಭುದೇವ. ಮೈಕಲ್ ಜಾಕ್ಸನ್ ಎರಾದಲ್ಲಿ ತನ್ನ ಸ್ಟೈಲ್ನ ಮೂಲಕ ಒಂದು ಇಡೀ ಸಾಮ್ರಾಜ್ಯ ಕಟ್ಟಿದ ಪ್ರಭುದೇವ ನಮ್ಮವರು, ನಮ್ಮ ಊರಿನವರು, ನಮ್ಮ ಕನ್ನಡದವರು, ನಮ್ಮ ಕನ್ನಡ ಕುವರ. ಪ್ರಭುದೇವ ಮುಟ್ಟಿರೋ ಮೈಲುಗಲ್ಲನ್ನ ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಅವರ ಲೈಫ್ ಜರ್ನಿಯ ಜೊತೆ ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮ್ಮ ಟೀಮು ತುಂಬ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಹುಡುಗ ನಮಗೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೀವು ರೆಕಗ್ನೈಸ್ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಂ, ವಿಲ್ ಶೋ. ಆ ಹುಡುಗ ಯಾರು ಅಂತ ನೀವು ಹೇಳಬೇಕು. ಇದು ನಾನು ನಾನು 7th ಸ್ಟ್ಯಾಂಡರ್ಡು, ಇದು 7th ಸ್ಟ್ಯಾಂಡರ್ಡ್ ನಾನು ಸುಮ್ಮನೆ ಹಂಗೆ ಹೋಗಿದ್ದೆ. ಅಪ್ಪಾಜಿ ಜೊತೆಗೆ ಶೂಟಿಂಗ್ ಹೋಗಿದ್ದೆ ಅಷ್ಟೇ. ಆಗ ಒಂದು ಡ್ಯಾನ್ಸರ್ ಬರ್ನಿಲ್ಲ. ಡ್ಯಾನ್ಸರ್ ಬರ್ನಿಲ್ವಲ್ಲ, ನೀವು ಮಾಡಿದೆ ಅಂದು ನಾವು ಮಾಡಿಬಿಟ್ಟು ಅಷ್ಟೇ. ಇದೇ ಫಸ್ಟ್ ಶಾಟ್ ಕರೆಕ್ಟು. ಹಾರ್ಡ್ಲಿ ಅದೊಂದು 5 ಸೆಕೆಂಡ್ಗಿದೆ. 5ರಿಂದ 7 ಸೆಕೆಂಡು. 11 ವರ್ಷ ಅನ್ಸುತ್ತೆ ನಿಮ್ಗೆ. 11-12 ವರ್ಷನ ಅದು. 7th ಸ್ಟ್ಯಾಂಡರ್ಡ್ ರಜಲ್ಲಿ ಹೋಗಿದ್ದೆ, ಹಂಗಾಗಿ ಮಾಡಿಸ್ಕೊಂಡು. ಓಕೆ, ಅಪ್ಪ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ರು. ಅಪ್ಪನ ಹತ್ರ ತುಂಬ ಜನ ಮಾತಾಡಿದಾಗ ಹೇಳಿದ್ರು, ಯಾವುದ್ರಲ್ಲಾದರೂ ಆಗಲಿ ಒಟ್ಟಿನಲ್ಲಿ ಮಗ ಹೆಸರು ಮಾಡಬೇಕು ಅನ್ನೋದಷ್ಟೇ ಅವರಿಗಿತ್ತು. ಬಟ್ ನಿಮಗೆ ಡ್ಯಾನ್ಸು ಮೈಕಲ್ ಜಾಕ್ಸನಿಂದ ನೀವು ಕೊರಿಯೋಗ್ರಾಫರ್ ಆಗಬೇಕು ಅಂತ ಅನ್ಕೊಂಡ್ರಾ, ಅಥವಾ ಅಪ್ಪ ಮಾಡ್ತಾ ಇದ್ದಿದ್ದರಿಂದ ನೀವು ಕೊರಿಯೋಗ್ರಾಫರ್ ಆಗಿ ಮುಂದಕ್ಕೆ ಹೋಗಬೇಕು ಅನ್ಕೊಂಡ್ರಾ? ಅದು ಕರೆಕ್ಟಾಗಿ ಹೋದ್ರೆ ಕರೆಕ್ಟಾಗಿ ಓದ್ನಿಲ್ಲ, ಅದಕ್ಕೋಸ್ಕರ ಏನೋ ಮಾಡಬೇಕಲ್ಲ. ಅಲ್ಲ, ಅದೊಂದು ಇನ್ಸಿಡೆಂಟ್ ಇದೆ, ನೀವು ನಮ್ಮ ಹತ್ರ ಶೇರ್ ಮಾಡಬೇಕು. ಏನೋ ಮಾಡಬೇಕು. ನೀವು ಫೇಲ್ ಆಗಿದ್ದ ಟೈಮಲ್ಲಿ ಏನಾಗಿತ್ತು ಅಂತ. ಏನಾಗಿತ್ತು ಸರ್ ಆಗ? ಅದೆಲ್ಲರಿಗೂ ಗೊತ್ತನೇ ಇಲ್ಲ. ನಾನು ಆಲ್ರೆಡಿ ಏನು ಮಾಡೋದು, ಏನೋ ಮಾಡಬೇಕಲ್ವಾ. ಫಾದರು ಕೊರಿಯೋಗ್ರಾಫ್ ಆಗಿದ್ರು. ಅವ್ರಿಗೆ ಇಲ್ಲದಿದ್ರೆ ಓದೋದ್ರಲ್ಲಿ ಅಂತೂ 0. ನನಗೆ ಮೈಂಡೆಲ್ಲ ಬಂದು ಒಳ್ಳೆ ಮಾರ್ಕ್ಲಿ ಫೇಲ್ ಆಗಬೇಕು ಅಂತ. ಅಟ್ಲೀಸ್ಟ್ ಡಬಲ್ ಡಿಜಿಟ್ಲಿ ಎಲ್ಲ ಫೇಲ್ ಆದ ಮಗ. 1 ಡಿಜಿಟ್ಲಿ ಫೇಲ್ ಆದರೆ ಒಂದು 20, 15 ಅದನ್ನು ಹಂಗೆಲ್ಲ ಐ ವಾಸ್ ವೆರಿ ಗಾಡ್. ಅಲ್ಲ, ಈಗ ಒಳ್ಳೆ ಡಿಜಿಟಲಿ ಫೇಲ್ ಆಗಿದ್ದೀರಾ ಅಂದರೆ ಎಷ್ಟು ಸರ್? ಅದೇ 25, 30 ಅಂದರೆ ಓಕೆ. ಬರೀ 35 ಪಾಸು, ಅದು ಕೂಡ ಬರೋಕ್ಕಾಗಿಲ್ಲ. ವಾಟ್ ಟು ಡೂ ಓನ್ಲಿ ಐ ಡೋಂಟ್ ನೋ. ಅದೇನೆಂದರೆ ನಾನು 3rd ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲಲ್ಲಿ ಓದಿದ್ದು. ಅದು ಬಂದು ಒಂದು ಮನೇಲಿ ನಡೀತು, ಒಂದು ಮನೆ ಒಳಗೆ ನಡೀತು, ಒಂದು ಚಿಕ್ಕ ಮನೆಯಲ್ಲಿ ನಡೀತು. ಸಡನ್ನಾಗಿ ನಾನು 3rd ಸ್ಟ್ಯಾಂಡರ್ಡ್ ನನಗೆ ಇನ್ನೂ ನೆನಪಾಗಿದೆ. ನಾನು ಕ್ಲಾಸಲ್ಲಿ 2nd ರ್ಯಾಂಕ್ 3rd ರ್ಯಾಂಕ್ ಬರ್ತಿದ್ದೆ. ಹಾಂ. ಆಮೇಲೆ ಏನು ಮಾಡಿದ್ರು, 3rd ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ ಹಾಕಿದ್ರು ಬೇರೆ ಸ್ಕೂಲಿ. ಆ 4th ಸ್ಟ್ಯಾಂಡರ್ಡ್ ಸ್ಕೂಲ್ ಬಂದರು ಬಿಗ್ ಸ್ಕೂಲ್, ಲೈಕ್ ವೆರಿ ಬಿಗ್ ಸ್ಕೂಲ್. ಬಿಗ್ ಅಂದರೆ ರಿಯಲ್, ನೌ ಆಲ್ಸೋ ಇಟ್ಸ್ ಬಿಗ್. ಅಷ್ಟು ಬಿಗ್ ಅಂದಮೇಲೆ ನನಗೆ ಒಂಥರ ಶಾಕ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೊಂಟೋಗ್ಬಿಟ್ರು. ಆ ಫ್ರೆಂಡ್ಸು ಮೈ ಮೈಂಡ್ ಗಾಟ್ ಇದು. ಅದರಲ್ಲಿಂದ ಓದೋದು ನನಗೆ ಏನೋ ಐ ಡೋಂಟ್ ನೋ, ಐ ಲೆಫ್ಟ್ ಇಟ್. ನೀವು ಅವತ್ತು ಓದೋದು ಬಿಟ್ಟಿಲ್ಲ ಅಂದಿದ್ದಿದ್ರೆ ಇವತ್ತು ಹೆಂಗೆ ಆಗಕ್ಕೆ ಸಾಧ್ಯ ಆಗ್ತಾ ಇತ್ತು? ದಿ ಪ್ರಭುದೇವ ಹೆಂಗೆ ಸೃಷ್ಟಿ ಆಗ್ತಾ ಇದ್ರು? ಚಾನ್ಸೇ ಇಲ್ಲ. ಎಲ್ಲನೂ ದೈವ ಲೀಲೆ ಅಂತ ಹೇಳ್ತಾರೆ. ಓಕೆ, ಸರಿ, ಡ್ಯಾನ್ಸ್ ಕಲಿಬೇಕು ಅನ್ನೋದು ಎಲ್ರಿಗೂ, ನಿಮಗೂ ಆಯಿತು. ನಾನು ಡ್ಯಾನ್ಸಲ್ಲೇ ಮುಂದೆ ಹೋಗ್ಬೇಕು. ಮೈಕಲ್ ಜಾಕ್ಸನ್ ಇದ್ದರು, ಅಪ್ಪನೇ ಇದ್ದರು ಒಬ್ಬ ರೋಲ್ ಮಾಡೆಲ್ ಆಗಿ. ಆದರೆ ನನಗೆ ಆಶ್ಚರ್ಯ, ಈ 15ನೇ ವಯಸ್ಸಲ್ಲಿ ಕೊರಿಯೋಗ್ರಾಫರ್ ಆಗೋದು ಹೆಂಗೆ? 15ನೇ ವಯಸ್ಸಿನಲ್ಲಿ ಏನು ಮಾಡೋದಪ್ಪ ಎಕ್ಸಾಮ್ಸ್ಗೆ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಮಕ್ಕಳು. ಬಟ್ಟೆ ಸೆಲೆಕ್ಟ್ ಮಾಡೋದ್ರಲ್ಲೂ ಯೋಚನೆ ಮಾಡ್ತಿರ್ತಾರೆ, ಈ ಬಟ್ಟೆ ಚೆನ್ನಾಗಿರುತ್ತಾ, ಆ ಬಟ್ಟೆ ಚೆನ್ನಾಗಿರುತ್ತಾ ಅಂತ. ಏಕ್ದಮ್ ನೀವು ಕಮಲ್ ಹಾಸನ್ ಕೊರಿಯೋಗ್ರಾಫ್ ಮಾಡ್ತಿದ್ರಿ, ಚಿರಂಜೀವಿ ಕೊರಿಯೋಗ್ರಾಫ್ ಮಾಡ್ತಿದ್ರಿ. ನನಗೆ ಇನ್ನೊಂದು ರೋಲ್ ಮಾಡೆಲ್ ಅಂದರೆ ನಮ್ಗೆ ಲಕ್ಷ್ಮೀನಾರಾಯಣ್ ಮಾಸ್ಟರ್, ಧರ್ಮರಾಜ್ ಮಾಸ್ಟ್ರೇ ಆ್ಯಕ್ಚುಲಿ ರೋಲ್ ಮಾಡೆಲ್ ಅಂದರೆ. ಅಪ್ಪ ಅಂದರೆ ಭಯ. ನಾನು ಫಾದರ್ದು ಅಪ್ಪಾಜಿ ಜೊತೆಗೆ ನಾನು ಅಸಿಸ್ಟೆಂಟಾಗಿ ಮಾಡಿದಾಗ, ಆಗ ಇನ್ನೊಂದು ನಾರ್ಮಲಾಗಿ ಕ್ಲಾಶ್ ವರ್ಕ್ ಬರುತ್ತೆ. ಒಂದೇ ಟೈಮ್ಲಿ 2 ಶೂಟಿಂಗ್ ಬಂದುಬಿಡುತ್ತಾ, ಏನು ಮಾಡೋಂತ ಗೊತ್ತಿಲ್ಲ. ಅವರು ಕಂಪ್ನಿದವರು ಹೇಳಿದ್ರು, ನಾವು ಪ್ರಭುನ ಮಾಡಿಕೊಂಡು ಮಾಡ್ಕೋತೀವಿ ನೀವು. ನನ್ನ ಶೂಟಿಂಗ್ ಒಳಗೆ ನಡೀತಾಯಿತ್ತು, ವಾಹಿನಿ ಸ್ಟುಡಿಯೋ. ಹೊರಗಡೆ ಫಾದರ್ ಶೂಟಿಂಗ್ ರಜನಿ ಸರ್ ಪನಕರನ್ ನಡೀತಾಯಿತ್ತು. ಆಗ ವೆಟ್ರಿಗಳ ಒಳಗೆ ನನಗೇನೋ ಭಯ ಅಂದ್ರೆ, ಆಗ ಚಿಕ್ಕ ವಯಸ್ಸಲ್ವಾ, ನನಗೆ ದೊಡ್ಡ ಆರ್ಟಿಸ್ಟು ಆ ಭಯ ಇಲ್ಲ ನನಗೆ. ಭಯನೇ ಇರಲಿಲ್ಲ ಹಂಗೆ. ಆ ಭಯ ಇಲ್ಲ, ಬಟ್ ಒಬ್ಬನೇ ಇದ್ದೀನಿ ಅಲ್ಲ, ಆ ಭಯ. ಅದು ಒಬ್ಬನೇ ಹೆಂಗೆ ಮಾಡೋದು ಏನು ಇಲ್ಲ. ಅವ್ರು ಹೇಳ್ತಾಯಿದ್ರು, ನಾವು ನೋಡ್ಕೊತೀವಿ. ಹಾಗೆ ಹೇಳಿದ್ರು ಅವರು, ಚೆನ್ನಾಗಿ ಮಾಡಿದ್ರೆ ನಿನ್ನ ಹೆಸ್ರು ಹಾಕ್ತೀವಿ, ಮಾಡಿಲ್ಲ ಅಂದ್ರೆ ನಿನ್ನ ಫಾದರ್ ಹೆಸ್ರು ಹಾಕ್ತೀವಿ. ಓಕೆ, ಹಂಗಾರೆ ಓಕೆ. ಆಗ ನೀವು ಹೇಳ್ದಂಗೆ ಆಗ ನೆಕ್ಸ್ಟ್ ಏನು, ಬಟ್ ಅದು ಇತ್ತು, ಇನ್ನೂ ಅದ ನನಗೆ ಅದು.
ನೆಕ್ಸ್ಟ್ ಇನ್ನೂ ಇದೆ. ಹಾಂ, ಈಗ ಇನ್ನೂ ಅಲ್ಲೆಲ್ಲ ಬರ್ತೀವಲ್ಲ, ಸೊ ಈ ಶರ್ಟ್ ಕೂಡ ನಾನು ಭಾಳ ದಿವಸದಿಂದ ಮಡಗಿದ್ದೆ, ಒಂದಿಷ್ಟು ಒಳ್ಳೆ ಶರ್ಟ್ ಎಲ್ಲರ ಒಳ್ಳೆ ಫಂಕ್ಷನ್ ಹಾಕಬೇಕು ಅಂತ. ನಮ್ಮ ಅದೃಷ್ಟಕ್ಕೆ ನಮ್ಮ ಫಂಕ್ಷನಿಗೆ ಹಾಕಿದ್ರಿ. ಸೊ ಅದು ಇನ್ನೂ ಅದೇ ನನಗೆ ಆ ಶರ್ಟು, ಒಳ್ಳೆ ಶರ್ಟ್ ಚೆನ್ನಾಗಿ ಸಿಂಪಲ್ ಹೊಸ ಶರ್ಟ್ ಅಂದರೆ ಸುಮ್ಮನೆ ಹಾಕಲ್ಲ ನಾನು, ಯಾವ್ದಾರ ಫಂಕ್ಷನ್ ಇದ್ರೆ ಹಾಕ್ಬೇಕಲ್ವಾ ಅಂತ. ಈ ಪುಟ್ಟ ಮಕ್ಕಳಿಗೆ ಒಂದಿರತ್ತೆ, ಒಂದು ಮೆಡಲ್ ತೊಗೊಂಡಿದ್ರೆ ಇಲ್ಲ ಒಂದು ಮೊಮೆಂಟೋ ಕೊಟ್ಟಿದ್ರೆ ಅದನ್ನ ನೋಡಿ ಹಿಂಗೆ ಖುಷಿ ಪಡ್ತಾರೆ, ನಾ ಗೆದ್ದಿದ್ದು ಅಂತ. ನೀವು ಏಕದಮ್ ಕಮಲ್ ಹಾಸನ್ಗೆ, ಚಿರಂಜೀವಿಗೆ ಎಲ್ಲರೂ ಕೊರಿಯೋಗ್ರಾಫ್ ಮಾಡ್ತಿದ್ರಿ, ಆ ಸಾಂಗ್ಗಳು ನೋಡಿದಾಗ ಅನ್ನಿಸ್ತಿತ್ತಾ ನಾ ಮಾಡಿದ್ದು ಅಂತ? ಇಲ್ಲ, ಹಂಗೆ ಅದೇನೋ ಅದು ನನಗೆ ಹಂಗೆ ಅನಿಸ್ಲಿಲ್ಲ. ಹೋಗ್ಲಿ, ಅಪ್ಪ ಏನಂತಿದ್ರು ನಿಮ್ಮ ಕೊರಿಯೋಗ್ರಫಿ? ಇಲ್ಲ, ನಮ್ಮ ಫಾದರ್ ಯಾವಾಗಲೂ ಮಾಡಿದಾಗ ನನ್ನ ಜೊತೇಲಿ ಮಾತಾಡೋದಿಲ್ಲ ಅದ್ರ ಬಗ್ಗೆ, ಬೇರೆಯವ್ರ ಜೊತೆ ಮಾತಾಡ್ತಾರೆ ಅಷ್ಟೇ. ಹಾಂ, ಬೇರೆಯವ್ರ ಹತ್ರ ಹಂಗೆ ಏನಾರು ಕೇಳ್ಪಟ್ರ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಅಪ್ಪ ನಿಮ್ಮ ಬಗ್ಗೆ ಮಾತಾಡಿದ್ದು? ಚಿಕ್ಕ ವಯಸ್ಸಲ್ಲಿ ಮಾತಾಡಿದ್ದು ಇಲ್ಲ, ಬಟ್ ಆಮೇಲೆ ನಾನು ಆಮೇಲೆ ಗೊತ್ತಾಯ್ತು. ನೀವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಬ್ಯುಸಿ ಕೊರಿಯೋಗ್ರಫರ್ ಆಗಿಬಿಟ್ರಿ ಅಂದರೆ, ಇಲ್ಲೊಂದು 4 ದಿನ ಶೂಟ್ ಮಾಡು, ಜಂಪ್ ಆಗು, ಇನ್ನೊಂದು ಕಡೆ 4 ಶೂಟ್ ಮಾಡು, ಜಂಪ್ ಆಗು, ಮತ್ತೊಂದು ಕಡೆ ಇಟ್ಸ್ ಲೈಕ್ ಆಡ್ದಂಗೆ ಇಲ್ಲಿಂದ ಇಲ್ಲಿಗೆ ಹೋಗು, ಇಲ್ಲಿಂದ ಎಷ್ಟು ಕಡೆ ಬ್ಯುಸಿ ಆಗಿದ್ರಿ. ತೆಲುಗುವಲ್ಲಿ ಒಂದಷ್ಟು ಫಿಲಮ್ಗಳು, ತಮಿಳಲ್ಲಿ ಒಂದಷ್ಟು ಫಿಲಮ್ಗಳು, ಆಮೇಲೆ ಎಲ್ಲವೂ ಸ್ಟಾರ್ ಫಿಲಮ್ಗಳೇ. ಇಲ್ಲ, ನಾನು ತೆಲುಗು ಪಿಕ್ಚರೇ ಹೆಚ್ಚು ಮಾಡ್ತಾಯಿದ್ದೆ, ತಮಿಳು ಕಡಿಮೆ ಕಮ್ಮಿ ಮಾಡಿ ಅಲ್ಲೇ ಹೈದ್ರಾಬಾದ್ಲೇ ಶೂಟಿಂಗ್ ಜಾಸ್ತಿ. ನಿಮ್ಮದು ಮತ್ತು ಚಿರಂಜೀವಿ ಅವರ ಕಾಂಬಿನೇಷನ್ ಒಂದು ಹೊಸ ಎರಾನ್ ಹುಟ್ಟಾಕ್ತು. ಡೆಫಿನೆಟ್ಲಿ ಚಿರಂಜೀವಿ ಅವರು ಒಬ್ಬ ಅದ್ಭುತ ಡಾನ್ಸರ್, ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಆದರೆ ಒಂದು ಹೊಸ ಎರಾ ಶುರು ಮಾಡಿದ್ದು ನೀವು, ಚಿರಂಜೀವಿ ಅವರಿಗೆ ಒಂದು ಹೊಸ ಡಾನ್ಸಿಂಗ್ ಸ್ಟೈಲ್ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ದು. ಇಲ್ಲ, ಚಿರಂಜೀವಿ ಸರ್ ಈಸ್ ಅ ಗ್ರೇಟ್ ಮ್ಯಾನ್. ಯಾಕಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಚಿಕ್ಕವನು ಇವನು ಅಂತ ಇದು ಮಾಡ್ದೇನೆ ಆ ಟ್ಯಾಲೆಂಟ್, ಓಕೆ, ಆ ಟ್ಯಾಲೆಂಟ್ನ ನೋಡಿ ಅವರು ಎಷ್ಟು ದೊಡ್ಡ ಮನಸ್ಸು ಅವ್ರಿಗೆ. ಚಿಕ್ಕ ವಯಸ್ಸಾದರೂ ಪರವಾಗಿಲ್ಲ, ಆ ಟ್ಯಾಲೆಂಟ್ನ ಇದು ಮಾಡೋರು, ಅದು ಗ್ರೇಟ್ ಮ್ಯಾನ್. ಅದು ಇನ್ನೂ ಅವರು ಹಂಗೆ ಅವ್ರ ಮನೇಲಿ ಎಷ್ಟು ಜನ ಬಂದಿದ್ದಾರೆ ಅವ್ರ ಇನ್ಸ್ಪಿರೇಷನಿಂದ, ಅದರಲ್ಲಿ ನಾನು ಒಬ್ಬ. ನಾನು ಇಲ್ಲಿ ಕುಂತಿರೋದು ಕಾರಣ, ಅವರು ಕೂಡ ಒಂದು ಕಾರಣ. ಬಿಕಾಸ್ ಇದು ಯಾವಾಗಿನ ಫೋಟೋ ಸರ್? ಇದು ಮೋಹನ್ ಬಾಬು ಸರ್ ಪಿಕ್ಚರ್ಗೋಸ್ಕರ ನನಗೆ ಅವ್ರು ಬಂದು ಇದು ಕೊಟ್ಟರು, 100 days. ಮೋಹನ್ ಬಾಬು ಸರ್ ನನಗೆ ಬಂದರು. ಮೋಹನ್ ಬಾಬು ಸರ್ ಒಂದು ಅಣ್ಣ ಥರ, ಅಣ್ಣನೇ ಅಣ್ಣ. ಅಲ್ಲ, ನೀವು ಅವ್ರ ಮನೆ ಮಗನೇ, ತಮ್ಮ ಮಗ ಎಲ್ಲ ಆಗಿರ್ತೀರಿ ತೆಲುಗು ಇಂಡಸ್ಟ್ರಿಯಲ್ಲಿ. ಯಾರನ್ನು ಕೇಳಿದ್ರು ಕೂಡ ಚಿರಂಜೀವಿ ಸರ್ ಒಂದ್ಸಲ ಸ್ಟೇಜ್ನಲ್ಲಿ ನೀವು ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರೇ ಬಂದು ಮೊಮೆಂಟೋ ತಗೊಂಡು ಆಮೇಲೆ ವಾಪಸ್ ಅವ್ರ ಕೈಲಿ ಕೊಟ್ಟರು ನಿಮಗೆ. ಕರೆಕ್ಟ್. ಇದು ಅಲ್ಲುಡುಗಾರುನ ಒಂದು ಅಲ್ಲುಡುಗಾರು ಹಾಕಿದ್ದಾರೆ, ಆ ಪಿಕ್ಚರ್ಗೋಸ್ಕರ ಕೊಟ್ಟಿದ್ದು ನನಗೆ. ಸರಿ, ಈ ಥರ ಕೊರಿಯೋಗ್ರಫಿಯಲ್ಲಿ ಬ್ಯುಸಿ ಆಗಿದ್ದ ಪ್ರಭುದೇವ ಏಕ್ದಮ್ ಆ್ಯಕ್ಟಿಂಗ್ ಕಡೆ ಮನ್ಸು ಮಾಡಿದ್ದು ಯಾಕೆ? ನಾನೊಬ್ಬ ಆ್ಯಕ್ಟರ್ ಆಗಬೇಕು ಇಲ್ಲ, ಆಗ ನಾನು ಕೊರಿಯೋಗ್ರಾಫ್ ಮಾಡ್ಸಿದಾಗ ನಾನು ಚೆನ್ನಾಗಿ ಆಡ್ತಿದ್ದೆ ಒಂದು ಸ್ವಲ್ಪ. ಆಗ ಈ ಏಪ್ರಿಲ್ ಮೇಲೆ ಲಾಲಾಕಿಡು ಒಂದು 4-5 ಸಾಂಗು ದೊಡ್ಡ ಹಿಟ್ಟಾಗೋಯ್ತು. ನಾನು ಸಪ್ರೇಟ್ ಐಟಮ್ ಬಾಯ್ದರ ಆಗ್ಬಿಟ್ಟು ನಾನು ಈ ಸಾಂಗೆಲ್ಲ ದೊಡ್ಡ ಹಿಟ್ಟಾಗೋಯ್ತು, ರಿಯಲಿ ಸೂಪರ್ ಡೂಪರ್. ಸರಿ, ಆ ಪಾಪ್ಯುಲಾರಿಟಿ ಸರಿ ಇವನ್ನ ಹೀರೋಗೆ ಮಾಡಿದ್ರೆ ಹೆಂಗಿತ್ತು ಅಂದರೆ, ನಮ್ಮ ಫಾದರ್ಗೆ ಇಷ್ಟ, ನನಗೆ ಇಷ್ಟ ಇಲ್ಲ ಅಷ್ಟು ಹೀರೋಗ. ನನಗೆ ಭಯ. ಆಮೇಲೆ ನಮ್ಗೆ ಆ್ಯಕ್ಟಿಂಗ್ ಏನೂ ಗೊತ್ತಿಲ್ಲ, ಅದಿಲ್ದೇ ಆ್ಯಕ್ಟಿಂಗ್ ಅಂದರೆ ನನಗೆ ಗೊತ್ತಿಲ್ಲ. ಈಗ ನಾನು ಶೂಟಿಂಗ್ ಮಾಡಾಗ 4 ದಿವಸ ಕೊರಿಯೋಗ್ರಾಫ್ ಮಾಡ್ತೀನಿ, ಇಲ್ಲ 3 ದಿವಸ ತಿರ್ಗಿ ಮನೆಗೆ ಬಂದುಬಿಡ್ತೀನಿ. ನನಗೆ ಅಮ್ಮ ಅಂದರೆ ಇಷ್ಟ, ಸೊ ಅಮ್ಮನ ಜೊತೆಗಲ್ಲೇ ಇರಬೇಕು. ಆಮೇಲೆ 2 ದಿವಸ ಇದ್ಬಿಟ್ಟು ತಿರ್ಗಾ ಹೋಗೋದು, ಹಂಗೆ ಬರೋದು. ಈ ಹೀರೋ ಆದರೆ 10 ದಿವಸ 15 ದಿವಸ ಆಗ್ಬಿಟ್ರೆ ನನಗೆ ಟೆನ್ಷನ್. ನನಗೆ ಹೀರೋ ಆದಮೇಲೆ ಆಯಿತು ಕೂಡ, ಈ 4-5 ದಿವಸನೇ ಒಂಥರ ಜ್ವರ ಬಂದಾಗ ಹೋಮ್ ಸಿಕ್ ಭಯಂಕರ, ಅದು ಏನಂತೆ ಗೊತ್ತಾಗಲ್ಲ, ಕಷ್ಟವಾಗಿರುತ್ತಾ. ಸೊ ನನಗೆ ಅವ್ರು 4-5 ಪಿಕ್ಚರ್ ಆಯಿತು, ಅದರಲ್ಲಿಂದ ನಾನು ಆಮೇಲೆ ತಿಳ್ಕೊಂಡು ಸರಿ ಓಕೆ 4-5 ಪಿಕ್ಚರ್ ಇದೇ ನನ್ನ ಲೈಫ್ ಅನ್ನಂಗದ, ಇದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹಂಗಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.